Hi friends, welcome back to BC Expert YouTube channel. So today we discuss about most important question based on data communication. So ಇದು data communication ಏನೈತಲ್ಲ ಸಬ್ಜೆಕ್ಟ್ ಇದು BCA 4 ಸೆಮ್ ಬಂದೈತಿ. ಸೊ ಮೊದಲೇನಿತ್ತು ಇದು ಸಬ್ಜೆಕ್ಟ್ ಟೈಮು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಇತ್ತು. ಮೊದಲೇನು NEP ಬ್ಯಾಚ್ ಸ್ಟಡಿ ಮಾಡಾರಲ್ಲ ಅವ್ರಿಗೆ ಏನಿತ್ತು ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಇತ್ತು. ಸೊ ಆ ಕಂಪ್ಯೂಟರ್ ನೆಟ್ವರ್ಕ್ ದಲ್ಲಿ ಏನ್ ಮಾಡಾರ ಈ ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ಆ ಕ್ವಶನ್ಸ್ ಅನ್ನ ಇಂಪಾರ್ಟೆಂಟ್ ಇಟ್ಕೊಂಡು ನಾ ಏನ್ ಮಾಡೀನಿ ಡೇಟಾ ಕಮ್ಯುನಿಕೇಶನ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡಿನಿ. ಸೊ ಡೇಟಾ ಕಮ್ಯುನಿಕೇಶನ್ ಯಾವುದೇ ರೀತಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲ, ಹಾಗಾಗಿ ನಾ ಏನ್ ಮಾಡಿಲ್ಲ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅವ್ರು 2 ಮಾರ್ಕ್ಸ್ ದಲ್ಲಿ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಕಂಪ್ಯೂಟರ್ ಅಂತ ಕೇಳ್ಬೋದು, ವಾಟ್ ಇಸ್ ನೆಟ್ವರ್ಕ್ ಅಂತ ಕೇಳ್ಬೋದು, ವಾಟ್ ಇಸ್ ಟೊಪೋಲಜಿ ಅಂತ ಕೇಳ್ಬೋದು, ವಾಟ್ ಇಸ್ ಮಲ್ಟಿಪ್ಲೆಕ್ಸಿಂಗ್ ಅಂತ ಕೇಳ್ಬೋದು, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರ್ಪಾನೆಟ್ ಅಂತ ಕೇಳ್ಬೋದು. ಈ ತರ ಬೇಸಿಕ್ ಕ್ವಶನ್ಸ್ ಏನೇನದಾವು ಅವನ್ನೆಲ್ಲ ಏನ್ ಮಾಡ್ಬೋದು ಡೆಫಿನೇಷನ್ ದಲ್ಲಿ ಕೇಳ್ಬೋದು. ನೆಕ್ಸ್ಟ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಯಾವನ್ನ ಕೇಳಬಹುದು ಅನ್ನೋದನ್ನ ನಾನೇನ್ ಮಾಡೀನಿ ಇಲ್ಲಿ ಕವರ್ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡಿ, ಡಿಫೈನ್ ನೆಟ್ವರ್ಕ್. ಸೊ ನಾವು ಡೇಟಾ ಕಮ್ಯುನಿಕೇಶನ್ ಬೇಸ್ ಮೇಲೆ ಏನ ಡಿಸ್ಕಸ್ ಮಾಡೋದ್ರಿಂದ ಅಫ್ಕೋರ್ಸ್ ಅವ್ರು ಏನ್ ಕೇಳ್ಬೋದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ ವಾಟ್ ಇಸ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕೇಳ್ಬೋದು ಅಥವಾ ವಾಟ್ ಇಸ್ ನೆಟ್ವರ್ಕಿಂಗ್ ಅಂತ ಕೇಳ್ಬೋದು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರ್ಪಾನೆಟ್. ಸೊ ಇದು ಅರ್ಪಾನೆಟ್ ಅನ್ನೋ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅದೇನ್ ಕೇಳ್ಬೋದು ಅವರು, ಇಲ್ಲಿ ಒಂದು ಕ್ವಶನ್ ನ ಬರ್ದಿ ನೋಡ್ರಿ, ರೈಟ್ ಅ ನೋಟ್ ಆನ್ ಅರ್ಪಾನೆಟ್. ಅರ್ಪಾನೆಟ್ ಬಗ್ಗೆ ನೀವೇನ್ ಮಾಡಿ ಶಾರ್ಟ್ ನೋಟ್ ಅನ್ನ ಬರ್ಕೋರಿ. ಅವಾಗ ನೀವು ಇದಕ್ಕೂ ಆನ್ಸರ್ ಮಾಡ್ಬೋದು, ಈ ಕ್ವಶನ್ಗೂ ಆನ್ಸರ್ ಮಾಡ್ಬೋದು, ಎಕ್ಸ್ಪ್ಲೇನ್ ಅರ್ಪಾನೆಟ್ ಅಂತ ಕೂಡ ಮಾಡ್ಬೋದು. ಸೊ ಅದು ಯಾವಾಗ ಡೆವಲಪ್ ಆಯ್ತು, ಅದ್ರ ಫ್ಯೂಚರ್ಸ್ ಏನೇನೈತಿ, ಕೀ ಫ್ಯೂಚರ್ ಏನೈತಿ, ನಾ ಇದು ಆದ್ಮೇಲೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನೋಟ್ಸ್ ಲಿಂಕ್ ಹಾಕಿದ್ದೀನಿ. ಆ ನೋಟ್ಸ್ ದಲ್ಲಿ ಇಲ್ಲೇನ್ ಮೆನ್ಷನ್ ಮಾಡೇನಲ್ಲ ಅದ್ರೆಲ್ಲ ಆನ್ಸರ್ ಐತಿ ವಿತ್ ಡೈಗ್ರಾಮ್ ಐತಿ. ಸೊ ಹ್ಯಾಂಡ್ ರಿಟನ್ ನೋಟ್ಸ್ ಐತಿ, ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿನಿ. ಸೊ ಆ ನೋಟ್ಸ್ ಅನ್ನು ಕೂಡ ನಾನು ಏನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ದಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿ ಅದನ್ನು ಕೂಡ ವಾಚ್ ಮಾಡಿ ನೀವು ಬೇಕಾದ್ರೆ ಸ್ಟಡಿ ಮಾಡ್ಬೋದು, ಅಥವಾ ನಿಮ್ದೇ ಓನ್ ನೋಟ್ಸ್ ಅನ್ನ ಕೂಡ ನೀವು ಪ್ರಿಪೇರ್ ಮಾಡ್ಕೋಬಹುದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಏನೇನ್ ಬರ್ತಾವು, ಪ್ಯಾನ್ ಆಗಿರ್ಬೋದು, ಲ್ಯಾನ್, ವ್ಯಾನ್, ಮ್ಯಾನ್, ಇವೇನು 4 ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಅದಾವ. ಪರ್ಸನಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇವನ್ ಅವ್ರ ಏನ್ ಮಾಡ್ಬೋದು, ಇದರಲ್ಲಿ ಎನಿ ಟು ಕೇಳಿ 5 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಐತಿ. ಡಿಫೈನ್ ನೆಟ್ವರ್ಕಿಂಗ್, ಎಕ್ಸ್ಪ್ಲೇನ್ ಪ್ಯಾನ್ ಆರ್ ಲ್ಯಾನ್, ಎಕ್ಸ್ಪ್ಲೇನ್ ಮ್ಯಾನ್ ಅಂಡ್ ವ್ಯಾನ್ ಇಂತಕ್ಕೆಲ್ಲ ಕೇಳ್ಬೋದು. ಅಥವಾ ಅವ್ರೇನಾದ್ರು ನಿಮ್ಗೆ 10 ಮಾರ್ಕ್ಸ್ ಕೇಳಬೇಕು ಅಂತ ಅಂದ್ರೆ ಎಕ್ಸ್ಪ್ಲೇನ್ ವಾಟ್ ಈಸ್ ನೆಟ್ವರ್ಕ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಅಂತ ಕೇಳಿದ್ರೆ, ಸೊ ಇವು 4 ನೆಟ್ವರ್ಕ್ ಇಂದು ನೀವೇನ್ ಮಾಡ್ಬೇಕು ಎಕ್ಸ್ಪ್ಲನೇಷನ್ ನ ಬರೋದು ವಿತ್ ಡೈಗ್ರಾಮ್ ರಿಪ್ರೆಸೆಂಟ್ ಮಾಡ್ಬೇಕು. ನೆಕ್ಸ್ಟ್ ಬರುತ್ತೆ ಡಿಸ್ಕ್ರೈಬ್ TCP IP ರೆಫರೆನ್ಸ್ ಮಾಡಲ್. ಇದನ್ನು ಅಷ್ಟೇ ಇಂಪಾರ್ಟೆಂಟ್. TCP IP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದನ್ನು ಇಂಪಾರ್ಟೆಂಟ್, ಇದಕ್ಕೂ ಡೈಗ್ರಾಮ್ ಬರುತ್ತಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ OSI ರೆಫರೆನ್ಸ್ ಮಾಡಲ್. ಇದನ್ನು ಜಾಸ್ತಿ ಇಯರ್ ಕ್ವಶನ್ ದಲ್ಲಿ ಕೇಳಲ್ಲ. OSI ನ ನಾವು ಶಾರ್ಟ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಅದು TCP IP ಆಗುತ್ತಾ. ಸೊ ಅದಕ್ಕೆ ಜಾಸ್ತಿ ಏನ್ ಕೇಳ್ಬೋದು ಅನ್ಕೊಂಡಿನ OSI ರೆಫರೆನ್ಸ್ ಮಾಡೆಲ್ ಕೇಳ್ಬೋದು. ವಾಟ್ ಇಸ್ ಟೊಪೋಲಜಿ. ಟೊಪೋಲಜಿನೂ ಬಹಳ ಇಂಪಾರ್ಟೆಂಟ್. ಅದು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ದಲ್ಲಿ ಕೂಡ ಕೇಳುವಂತ ಚಾನ್ಸಸ್ ಇದೆ. ವಿತ್ ಡೈಗ್ರಾಮ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಪೋಲಜೀಸ್. ಸೊ ಎಷ್ಟು ಅದಾವ ಅಂದ್ರೆ 1 2 3 4 5 6 ಟೈಪ್ಸ್ ಆಫ್ ಟೊಪೋಲಜೀಸ್ ಅದಾವ. ಬಸ್ ಟೊಪೋಲಜಿ, ರಿಂಗ್ ಟೊಪೋಲಜಿ, ಸ್ಟಾರ್ ಟೊಪೋಲಜಿ, ಮೆಶ್ ಟೊಪೋಲಜಿ, ಹೈಬ್ರಿಡ್ ಟೊಪೋಲಜಿ ಅಂಡ್ ಲಾಸ್ಟ್ ಒನ್ ಇಸ್ ಟ್ರೀ ಟೊಪೋಲಜಿ. ಸೊ ದೀಸ್ ಆರ್ 6 ಟೈಪ್ಸ್ ಆಫ್ ಟೊಪೋಲಜಿ. ಸೊ ಅವ್ರು ಏನ್ ಕೇಳ್ಬೋದು ಇಲ್ಲಿ ಕೂಡ ವಾಟ್ ಈಸ್ ಟೊಪೋಲಜಿ ಅಂತ ಕೇಳಿ ಎಕ್ಸ್ಪ್ಲೇನ್ ಬಸ್ ಟೊಪೋಲಜಿ, ರಿಂಗ್ ಟೊಪೋಲಜಿ, ಅಥವಾ ಎನಿ 2 ಕೇಳ್ಬೋದು, ಎನಿ 3 ಕೇಳ್ಬೋದು ಫಾರ್ 5 ಮಾರ್ಕ್ಸ್. ಅವ್ರು ಇನ್ ಕೇಸ್ ಏನಾದ್ರು 10 ಮಾರ್ಕ್ಸ್ ಕೇಳ್ಬೇಕು ಅನ್ಕೊಂಡ್ರು ಅಂತಂದ್ರೆ ಈ ರೀತಿ ಕೇಳ್ಬೋದು, ವಾಟ್ ಈಸ್ ಟೊಪೋಲಜಿ ವಿತ್ ಡೈಗ್ರಾಮ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಪೋಲಜೀಸ್. ಈ ರೀತಿ ಏನಾದ್ರು ಅವ್ರು ಕ್ವಶನ್ ಪೇಪರ್ ದಲ್ಲಿ ಕೊಟ್ರು ಅಂದ್ರೆ ಇವು 6 ನೀವೇನ್ ಮಾಡ್ಬೇಕು ಟೊಪೋಲಜಿನ ಎಕ್ಸ್ಪ್ಲೇನ್ ಮಾಡಿ ವಿತ್ ಡೈಗ್ರಾಮ್ ಅನ್ನ ಹಾಕ್ಲೇಬೇಕು. ಸೊ ಅವ್ರು ಆ ರೀತಿನ ಏನ್ ಮಾಡಿರ್ತಾರ, ಕ್ಲಾಸಿಫೈ ಮಾಡಿರ್ತಾರ ಮಾರ್ಕ್ಸ್. ಸೊ ಡೈಗ್ರಾಮಿಗೂ 1 ಮಾರ್ಕ್ಸ್ ಇರಬೇಕು, ಎಕ್ಸ್ಪ್ಲೇಷನ್ಗೂ 1 ಮಾರ್ಕ್ಸ್ ಇರಬೇಕು. ಈ ರೀತಿ ಏನ್ ಮಾಡ್ತಾರ ಅವರು ಕ್ಲಾಸಿಫೈ ಮಾಡ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಲ್ಯಾನ್, ಮ್ಯಾನ್ ಅಂಡ್ ವ್ಯಾನ್. ಇಲ್ಲಿ ಹೇಳಿದ್ನಲ್ಲ, ಸೊ ಅದನ್ನ ಕೇಳ್ಬೋದು. ರೈಟ್ ಅ ನೋಟ್ ಆನ್ ಅರ್ಪಾನೆಟ್. ಸೇಮ್ ಅಪ್ಲಿಕೇಶನ್ಸ್ ಆಫ್ ನೆಟ್ವರ್ಕಿಂಗ್ ಕೇಳ್ಬೋದು. ಸೊ ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಅದಾವ, ನೆಟ್ವರ್ಕ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಂತೀವಿ ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸೊ ಇದು 5 ಮಾರ್ಕ್ಸ್ ಕೇಳ್ಬೋದು. ಅಥವಾ ಇನ್ 2 ಮಾರ್ಕ್ಸ್ ಏನ್ ಕೇಳ್ಬೋದು ಅವರು, ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ನೆಟ್ವರ್ಕ್ ಅಂತ ಕೇಳಿದಾಗ ಅಲ್ಲಿ 4 ಅಪ್ಲಿಕೇಶನ್ಸ್ ಅನ್ನ ಬರೆದ್ರೆ ಸಾಕು. ಎಕ್ಸ್ಪ್ಲೇನ್ ಸರ್ಕ್ಯೂಟ್ ಸ್ವಿಚಿಂಗ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಸೊ ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್. ಸೊ ಇದರಲ್ಲಿ ಅಥವಾ ಅವ್ರು ಏನ್ ಮಾಡ್ಬೋದು ಡಿಫ್ರೆನ್ಸಸ್ ಅನ್ನ ಕೇಳ್ಬೋದು. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸರ್ಕ್ಯೂಟ್ ಸ್ವಿಚಿಂಗ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್. ನೀವು ಇಲ್ಲೇನ್ ಮಾಡ್ಕೋರಿ, ಎರಡೂದು ಡಿಫರೆನ್ಸ್ ಅನ್ನ ನೋಡ್ಕೋರಿ. ಅಂದ್ರೆ ಒಂದೊಂದು ಕೇಳಿದ್ರೆ ಏನ್ ಮಾಡ್ಬೋದು, ನೀವು ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ ಡಿಸ್ಕ್ರೈಬ್ ದ ವರ್ಕಿಂಗ್ ಆಫ್
ಹೈ ಲೆವೆಲ್ ಡೇಟಾ ಲಿಂಕ್ ಕಂಟ್ರೋಲ್ HDLC ಪ್ರೋಟೋಕಾಲ್ ಬಗ್ಗೆ ಕೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ನಾವು ಕ್ವಶನ್ಸ್ ಅನ್ನ ಮೆನ್ಷನ್ ಮಾಡೀನಿ, ಅವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಕೇಳಿರುವಂತ ಕ್ವಶನ್ ಅನ್ನೇ ಮೆನ್ಷನ್ ಮಾಡಿ. ಫಸ್ಟ್ ಇವೆಲ್ಲ ಕ್ವಶನ್ಸ್ ಅನ್ನ ಓದ್ಕೊಳ್ಳಿ, ಆಮೇಲೆ ಮತ್ತೆ ನಿಮ್ಗೆ ಯಾವ ಇಂಪಾರ್ಟೆಂಟ್ ಅಂತಾರ ನಿಮ್ ಕಾಲೇಜ್ ಅಲ್ಲಿ ಆಸ್ ಅಸೈನ್ಮೆಂಟ್ ವೈಸ್ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತಾರ ಅವ್ನು ನೀವೇನ್ ಮಾಡ್ಬೋದು, ಕವರ್ ಮಾಡ್ತಾ ಹೋಗ್ಬೋದು. ವಾಟ್ ಈಸ್ ಮಲ್ಟಿಪ್ಲೆಕ್ಸಿಂಗ್, ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ವಿತ್ ಡೈಗ್ರಾಮ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿಪ್ಲೆಕ್ಸಿಂಗ್. ಸೊ 3 ಟೈಪ್ಸ್ ಏನದಾವ ನಮ್ ಕಡೆ ಮಲ್ಟಿಪ್ಲೆಕ್ಸಿಂಗ್ ಅದಾವ ಬರ್ತಾವ. FDM ಬರುತ್ತಾ, TDM ಬರುತ್ತಾ, WDM. ಈ ಮೂರದಲ್ಲಿ ಅವ್ರು ಏನ್ ಮಾಡ್ಬೋದು, ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೈನ್ FDM ಮಲ್ಟಿಪ್ಲೆಕ್ಸಿಂಗ್ ಅಥವಾ ಎಕ್ಸ್ಪ್ಲೈನ್ TDM ಮಲ್ಟಿಪ್ಲೆಕ್ಸಿಂಗ್, ಎಕ್ಸ್ಪ್ಲೈನ್ WDM ಮಲ್ಟಿಪ್ಲೆಕ್ಸಿಂಗ್ ಅಂತ ಕೇಳ್ಬೋದು. ಅಥವಾ ಅದರದ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಹಾಕಿ ನಿಮ್ಗೆ ಏನ್ ಮಾಡ್ಬೋದು, ಅದರದ್ದು ಎಕ್ಸ್ಪ್ಲನೇಷನ್ ಕೇಳ್ಬೋದು. ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಈಸ್ ಟ್ರಾನ್ಸ್ಮಿಷನ್ ಮೀಡಿಯಾ, ಎಕ್ಸ್ಪ್ಲೈನ್ ದ ಫಾಲೋವಿಂಗ್. ಸೊ ಏನ್ ಕೇಳ್ತಾರ ಅವರು, ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ಏನು ಅಂತ ಕೇಳಿ ಅದರಲ್ಲಿ ಬರುವಂತ ಕೇಬಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಕೋ ಆಕ್ಸಿಲ್ ಕೇಬಲ್ ಮತ್ತು ಆಪ್ಟಿಕಲ್ ಫೈಬರ್, ಇವು 2 ಇಯರ್ಸ್ ದಲ್ಲಿ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ARQ ಪ್ರೋಟೋಕಾಲ್. ARQ ಪ್ರೋಟೋಕಾಲ್ ಅಂತೂ ಕಂಪ್ಯೂಟರ್ ನೆಟ್ವರ್ಕ್ ಏನ್ ಸಬ್ಜೆಕ್ಟ್ ಇತ್ತು ಅಲ್ಲಿ ಮೆನ್ಷನ್ ಇದಿಲ್ಲ. ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರೋದ್ರಿಂದ ಕೇಳುವಂತ ಚಾನ್ಸಸ್ ಐತಿ ಅಂತ ನಾ ಏನ್ ಮಾಡೀನಿ, ಗೆಸ್ ಮಾಡಿ ಹಾಕಿ. ಎಕ್ಸ್ಪ್ಲೈನ್ ಅಲೋಹಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡ್ರಿ ನೀವು ಕಂಪ್ಯೂಟರ್ ನೆಟ್ವರ್ಕ್, ಅದರಲ್ಲಿ ಅಲೋಹಾ ಅನ್ನೋದು ಕಾನ್ಸೆಪ್ಟ್ ಬಗ್ಗೆ ಕ್ವಶನ್ ಇದ್ದೇ ಇದೆ. 2 ಮಾರ್ಕ್ಸಿಗೆ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ಅಥವಾ 10 ಮಾರ್ಕ್ಸಿಗೆ ಕೂಡ ಆಗಿರ್ಬೋದು. ಸೊ ಅಲೋಹಾ ಕಾನ್ಸೆಪ್ಟ್ ಬಿಟ್ಟು ಹೋಗ್ಬೇಡ್ರಿ, ಸೊ ಓದ್ಕೊಂಡು ಹೋಗ್ರಿ. ಸೊ ಅದ್ರದ್ದೇನ್ ಮಾಡ್ವಿ ನೀವು, ಅಲೋಹಾ ಅನ್ನೋದು ಒಂದು ಡಿಸ್ಕ್ರಿಪ್ಷನ್ ನ ಓದ್ಕೊಂಡ್ಬಿಡ್ರಿ. ಅದ್ರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನೀವೇನ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೋಹಾ ಸ್ಕೀಮಾ. ಸೊ ಯಾವ್ಯಾವ ಅಲೋಹಾ ಸ್ಕೀಮಾಸ್ ಅದಾವು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಎಕ್ಸ್ಪ್ಲೈನ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ IEEE 8025 ಅಂತ 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ಕೇಳ್ಯಾರ, 8023 1 ಇಯರ್ ಕ್ವಶನ್ ಪೇಪರ್ ದಲ್ಲಿ ಕೇಳ್ಯಾರ. ಸೊ ಇವನ್ನೇನ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ CSMA ಅಂಡ್ ಟೈಪ್ಸ್. ಇದು 2 ಇಯರ್ಸ್ ಕ್ವಶನ್ ಪೇಪರ್ ದಲ್ಲಿ ಕೇಳಿರುವಂತ ಕ್ವಶನ್. ಇಷ್ಟು 17 ಕ್ವಶನ್ಸ್ ಅಂದ್ರೂ ನಿಮ್ಗೆ ಏನಾಗ್ತಾವು, ಇದು ಜಾಸ್ತಿ ಲೆಂದಿನ ಅದಾವ. ಇದಕ್ಕಂದ್ರ ಇಲ್ಲಿ ಪ್ಯಾನ್, ಲ್ಯಾನ್, ವ್ಯಾನ್, ಮ್ಯಾನ್ ಕೆಟಗರೈಸ್ ಆಗ್ಯಾವ, ಇಲ್ಲಿ ಟೋಪೋಲಜೀಸ್ ಕೆಟಗರೈಸ್ ಆಗ್ಯಾವ, ಇಲ್ಲಿ ಮಲ್ಟಿಪ್ಲೆಕ್ಸಿಂಗ್ ಕೆಟಗರೈಸ್ ಆಗ್ಯಾವ. ಇವೆಲ್ಲ ಆಲ್ಮೋಸ್ಟ್ ಆಲ್ ಇದು 10 ಮಾರ್ಕ್ಸ್ ಕ್ವಶನ್ ಪ್ರೆಡಿಕ್ಟೇಬಲ್. ಇದು 10 ಮಾರ್ಕ್ಸ್ ಕ್ವಶನ್, ಇದು 10 ಮಾರ್ಕ್ಸ್ ಕ್ವಶನ್. ಬಟ್ ಅವ್ರ ಏನ್ ಮಾಡ್ಬೋದು, 5 ಮಾರ್ಕ್ಸ್ ಕೂಡ ಕೇಳ್ಬೋದು ಅಥವಾ 10 ಮಾರ್ಕ್ಸ್ ಕೂಡ ಕೇಳ್ಬೋದು. ನೀವು ಪ್ರಿಪೇರ್ ಆಗಿರಿ. ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್ ಇದರಲ್ಲಿ 1 ಕೇಳ್ಬೋದು ಅಥವಾ 2 ಕೇಳ್ಬೋದು. ಮೇನ್ ಡೇಟಾ ಕಮ್ಯುನಿಕೇಶನ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ತಗೊಂಡ್ರಿ ಅಂತಂದ್ರೆ ಡೈಗ್ರಾಮಿಟಿಕಲ್ ರಿಪ್ರೆಸೆಂಟೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ರೀತಿ ಕೇಳಿದಾಗ ಅದ್ರದ್ದು ಡೈಗ್ರಾಮ್ ಹಾಕಿ ವಿತ್ ಎಕ್ಸ್ಪ್ಲೇಷನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಅವ್ರೇನು ಬರೀ ಎಕ್ಸ್ಪ್ಲೇಷನ್ಗಿಂತ ನೀವು ಡೈಗ್ರಾಮ್ ಹಾಕಿದ್ರೆ 2-3 ಮಾರ್ಕ್ಸ್ ಜಾಸ್ತಿ ಬರುವಂತ ಕೂಡ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು BCA Expert ಚಾನಲ್.